ಇವತ್ತು ಜೋಳದ ಹಿಟ್ಟು ಉಪಯೋಗಿಸ್ಕೊಂಡು ಈರುಳ್ಳಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಾರಕ್ಕೆ 2 ಸಿರಿಧಾನ್ಯದ ಅಡುಗೆಗಳನ್ನು ಮಾಡಿ ತೋರಿಸ್ತೀನಿ. ಆರೋಗ್ಯಕರವಾಗಿರುತ್ತೆ ಮತ್ತು ರುಚಿಕರವಾಗೂ ಇರುತ್ತೆ. ಒಂದು ಪಾತ್ರೆಗೆ 2 ಕಪ್ನಷ್ಟು ಜೋಳದ ಹಿಟ್ಟು, 2 ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿರೋದು, 1 ಮೀಡಿಯಮ್ ಸೈಜ್ ಕ್ಯಾರೆಟ್ ತುರಿದಿರೋದು, 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದು, 12 ಒಣಮೆಣಸಿನ್ಕಾಯಿ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಂಡಿರೋದು, 1 ಸ್ಪೂನ್ನಷ್ಟು ಉಪ್ಪು ಎಲ್ಲ ಹಾಕಿ ಕಲಸೋಣ. ಈಗ ಎಲ್ಲ ಕಲಸಿದ್ದಾಗಿದೆ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಬಿಸಿನೀರು ಹಾಕಿ ಕಲಸೋಣ. 1.5 ಕಪ್ನಷ್ಟು ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಹೊಗೆಯಾಡೋ ಥರ ಬಿಸಿ ಆಗಬೇಕು, ಮರಳಬಾರ್ದು. ಅದನ್ನು ರೊಟ್ಟಿ ಹಿಟ್ಟಿಗೆ ಹಾಕಿ ಕಲಿಸ್ಬೇಕು. ಈ ಥರ ಬಬಲ್ಸ್ ಬರಬೇಕು. ಇವಾಗ ಆಫ್ ಮಾಡಿಬಿಟ್ಟು ಹಿಟ್ಟಿಗೆ ಹಾಕಿ ಕಲಸೋಣ. ಇದನ್ನು ಹೀಗೆ ಸ್ವಲ್ಪ ಕಲಿಸ್ಬಿಟ್ಟು ಆಮೇಲೆ ತಟ್ಟೆ ಮುಚ್ಚಿಟ್ಬಿಡೋಣ. ಒಂದು 5 ನಿಮಿಷ ಮುಚ್ಚಿಟ್ಟು ಆಮೇಲೆ ಮತ್ತೆ ಕಲಿಸ್ಬೋದು. ಐದು ನಿಮಿಷ ಆಗಿದೆ. ಇದನ್ನು ಕಲಸೋಣ. ನಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪ ನೀರು ಹಾಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಳ್ಳೋಣ. ಈಗ ಇದು ಕಲಸಿದ್ದಾಗಿದೆ. ಈ ಥರ ಚಪಾತಿ ಹಿಟ್ಟಿಗಿಂತ ಮೆತ್ತಗಿರಬೇಕು. ಈ ಕನ್ಸಿಸ್ಟೆನ್ಸಿ ಬರೋಕ್ಕೆ ನಾವು ಮೊದಲು ಹಾಕ್ಕೊಂಡಿದ್ದಕ್ಕಿಂತ ಒಂದು 1/4 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀವಿ. ತಣ್ಣೀರೇ ಹಾಕ್ಕೊಂಡಿದ್ದೀವಿ. ಈ ಥರ ರೊಟ್ಟಿ ಹೆಂಚು ತಗೊಂಡು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಇಷ್ಟು ಹಿಟ್ಟು ಬಾಲ್ ಥರ ಮಾಡಿಕೊಂಡು ಸ್ವಲ್ಪ ತಟ್ಟಿದ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ, ರೊಟ್ಟಿ ಹೆಂಚು ಇಲ್ಲದೆ ಇರೋರು ಹೋಳಿಗೆ ಪೇಪರ್ ಮೇಲೂ ರೊಟ್ಟಿ ತಟ್ಕೋಬೋದು. ಈಗ ರೊಟ್ಟಿ ತಟ್ಟಿದ್ದಾಗಿದೆ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಟು ಸುಡೋಣ. 1 ನಿಮಿಷ ಆದಮೇಲೆ ಹೀಗೆ ತಟ್ಟೆ ಮುಚ್ಚಿಡೋಣ. ಇದಾಗಿದೆ, ತೆಗೆಯೋಣ. ಈಗ ಜೋಳದ ಈರುಳ್ಳಿ ರೊಟ್ಟಿ ರೆಡಿಯಾಗಿದೆ, ಗರಿಗರಿಯಾಗಿದೆ. ನೀವು ಮಾಡಿ ನೋಡಿ. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.